ಅವಳನ್ನ ಕಳ್ಕೊಂಡು ನೀನು ಜೀವನ ಮಾಡೋ ಶಕ್ತಿ ನಿನಗಿದೆಯಾ? ಇಲ್ಲ ಚಿಕ್ಕು, ಅವ್ರಿಲ್ದೇ ಇರೋ ಜೀವನನ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಹಾಗಿದ್ಮೇಲೆ ಈ ರಾಜಕೀಯ ಕುತಂತ್ರಗಳಿಗೆ ನೀನು ನಿನ್ನ ಹೆಂಡತಿನ ಬಿಟ್ಕೊಡ್ಬೇಡ. ನನ್ ಪ್ರೀತಿ ಅಷ್ಟು ವೀಕ್ ಆಗಿದ್ಯಾ? ಯಾರೇ ಬಂದ್ರು ಏನೇ ಮಾತಾಡಿದ್ರು ಭಾರ್ಗವಿ ಮಾತ್ರ ನನ್ನ ಬಿಟ್ಕೊಡಲ್ಲ. ನನ್ನ ಬಗ್ಗೆ ಅನುಮಾನ ಪಡಲ್ಲ ಅಂತ ಅನ್ಕೊಂಡಿದ್ದೆ. ಡ್ಯಾಡ್ ಕೂಡ ಅಷ್ಟೇ. ಏನೇ ಮಾಡಿದ್ರು ಮದ್ವೆ ಆಗೋದ್ರಿಂದ ನಮ್ಮನ್ನ ಬೇರೆ ಮಾಡಕ್ ಪ್ರಯತ್ನ ಪಡಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಅತಿಯಾಗಿ ನಂಬಿರೋ ಭಾರ್ಗವಿ ಡ್ಯಾಡ್ ಇಬ್ರು ನನ್ನ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದನ್ನ ತೋರಿಸ್ಬಿಟ್ರು. ಭಾರ್ಗವಿ ಕಣ್ಣಲ್ಲಿ ನನ್ ಮೋಸ್ಕಾರ ಆಗ್ಬಿಟ್ಟೆ. ಹೆಂಡತಿ ಕಣ್ಣಲ್ಲಿ ನಂಬಿಕೆ ಇಲ್ದಿರೋದನ್ನ ನೋಡೋದ್ಕಿಂತ ಇನ್ಯಾವ್ದಿದೆ ದೊಡ್ಡ ಸೋಲು? ಈ ಸೋಲು ಯಾವ ನರ್ಕಕ್ಕೂ ಕಮ್ಮಿ ಇಲ್ಲ. ನನಗೆ ಡ್ಯಾಡ್ ಮೇಲೆ ಗೌರವ ಇರೋದು ನಿಜ, ಆದ್ರೆ ನಿನ್ ಮೇಲಿರೋ ಪ್ರೀತಿನೂ ಅಷ್ಟೇ ಪವಿತ್ರವಾಗಿದೆ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಭಾರ್ಗವಿ? ಅಕ್ಕ ಅಕ್ಕ, ನಾನೇನ್ ತಪ್ಪು ಮಾಡ್ದೆ ವಿಕ್ಕಿ? ಬುದ್ಧಿ ಬಂದಾಗಿಂದ ಅರ್ಜುನ್ 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 ಅಂತ ಪ್ರೀತಿ ಮಾಡ್ತಾನೆ ಇದೀನಲ್ಲ ವಿಕ್ಕಿ. ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ಅವಳು ಯಾವಳೋ ಬಿಕಾರಿನೋಗ್ ಮದ್ವೆ ಆಗಿದಾನಲ್ಲ. ಏನ್ ಹೇಳಿ ವಿಕ್ಕಿ ಅವನಿಗೆ, ಏನ್ ಹೇಳಿ? ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಂದೇ ತಪ್ಪ ವಿಕ್ಕಿ? ಕತ್ತಲಿರ್ಬೇಕಾಗಿರೋ ತಾಳಿ ಆ ಭಾರ್ಗವಿ ಕತ್ತಲಿ ವಿಕ್ಕಿ. ನನ್ನ ಅರ್ಜುನ್ ನನಗ್ ಮೋಸ ಮಾಡ್ಬಿಟ್ಟ ವಿಕ್ಕಿ. ನಾನ್ ಮೋಸ ಹೋಗ್ಬಿಟ್ಟೆ. ಅವನ್ಗದೆಷ್ಟು ಕೊಬ್ಬಿರ್ಬೇಡ. ನಿನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ನಲ್ಲ. ಪ್ರತಿ ಸಲ ಅವನೇನೇ ತಪ್ಪು ಮಾಡಿದ್ರು ನಿನ್ನ ಮುಖ ನೋಡ್ತಿರ್ತಿದ್ದೆ ಅಕ್ಕ. ಆದ್ರೆ ಈ ಸಲ ಮಾತ್ರ ಸುಮ್ನೆ ಬಿಡೋ ಮಾತೇ ಇಲ್ಲ. ನಿನಗೇನಾದ್ರೂ ಆದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದಾನ? MLA ಮಗಳು ನೀನು, ನಿನಗೊಬ್ಬ ತಮ್ಮ, ನಾನಿದ್ದೀನಿ. ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ಅವ್ರಿಗೆ. ಅಕ್ಕ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗವ್ನ ನಡವಳಿಕೆ ನೋಡಿ ಡೌಟ್ ಬಂದಿರ್ಲಿಲ್ವಾ? ಬೆಳಿಗ್ಗೆ ಸಿಕ್ಕಿದಾಗ ಕೋಪದಲ್ಲಿ ಆ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳಿದ್ದ. ಅವನೇನು ನನ್ನನ್ನು ದೂರ ಇಡಕ್ ಆತರ ಹೇಳ್ತಿದ್ದಾನೆ ಅನ್ಕೊಂಡೆ. ಆದ್ರೆ ಹಿಂದು ಮುಂದೆ ಯೋಚನೆ ಮಾಡ್ದೆ, ಅವನ್ ಡ್ಯಾಡ್, ಅವನ್ ಮನೆಯವರು ಎಲ್ರು ಹೇಟ್ ಮಾಡೋ ಆ ಭಾರ್ಗವಿನ್ ಮದ್ವೆ ಆಗ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬೇಕಿ. ನಾನು ಅನ್ಕೊಂಡಿರ್ಲಿಲ್ಲ. ಅದೇ ಕಾರಣದಿಂದ ಅವನ್ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಬೇಕಿ. ಇದಕ್ಕೆಲ್ಲ ಕಾರಣ ಭಾರ್ಗವಿ. ನ್ಯಾಯ ನೀತಿ ಅಂತ ಬುರುಡೆ ಬಿಟ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಮೊದ್ಲು ಕೇಸು ಅಂತ ನನ್ನ ಪ್ರಾಣ ಹಿಂಡಿದ್ಲು. ಈಗ ಆ ಕೇಸ್ ಗೆಲ್ಲಿಲ್ಲ ಅಂತ ಆಪೋನೆಂಟ್ ಲಾಯರ್ ಮಗನ್ನ ಮದ್ವೆ ಆಗಿ ನಮ್ಮಿಬ್ರಿಗೆ ಕಷ್ಟ ಕೊಡಕ್ ಬಂದಿದ್ದಾಳೆ. ಹೇಗ್ ಮನೆಗ್ ಸೇರ್ಕೊಂಡೋಗ್ ಗೊತ್ತಿರ್ಬೇಕಿ. ಮೋಸ್ಟ್ಲಿ JP ಅಂಕಲ್ ಕಾಲೋ ಕೈಯೋ ಹಿಡ್ದು ಮನೆಗ್ ಸೇರ್ಕೊಂಡಿರ್ಬೋದು. ನನಗೆ ಯೋಚನೆ ಮಾಡ್ತಿದ್ರೇನೆ ಅಸಹ್ಯ ಆಗ್ತದ. ಮಾನ ಮರ್ಯಾದೆ ಬಿಟ್ಟವ್ರು ಊರ್ಗೆ ದೊಡ್ಡವರು ಅಂತಾರೆ. ಅದನ್ನ ಈ ಭಾರ್ಗವಿ ನೋಡಿನೇ ಹೇಳಿರ್ಬೇಕು. ಆದ್ರೂ ನನಗೆ ಯಾಕೋ JP ಪಾಟೀಲ್ ಮೇಲೆ ಡೌಟ್ ಬರ್ತಿದೆ ಅಕ್ಕ. ಇಷ್ಟೆಲ್ಲ ಆದ್ರೂ ಆ ಭಾರ್ಗವಿಗೆ ಒಂದೇ ಒಂದು ಮಾತು ಬೈಲಿಲ್ಲ. ಆಚೆ ಹೋಗಕ್ ಹೇಳಿದ್ರು. ಅಪ್ಪ ಮಗ ಸೇರ್ಕೊಂಡು ಏನೋ ಸಂಚು ಮಾಡ್ತಿದ್ದಾರೆ. ಇಷ್ಟು ದಿನ ಕೇಸು ಅಂದವರು ಈಗ ನಾನು ಹೇಳೋವರೆಗೂ ಭಾರ್ಗವಿಗೆ ತೊಂದರೆ ಕೊಡ್ಬೇಡ ವಿಕ್ಕಿ ಅಂತ ಹೇಳ್ತಿದ್ದಾರೆ. ಈಗಾಗಿರೋ ಮದ್ವೆನೇ ಸುಳ್ಳು, ಇದೆಲ್ಲ ನಮ್ ಪ್ಲಾನು, ನಾನು ಎಲ್ಲ ಹೇಳ್ತೀನಿ ನೀವು ಸುಮ್ನಿರಿ ಅಂತ ಬೇರೆ ಹೇಳ್ತಿದ್ದಾರೆ. ಅಲ್ಲ ಅಕ್ಕ,
ಎಲ್ಲ ನಮ್ ಕಣ್ಮುಂದೆನೆ ಇರ್ಬೇಕಾದ್ರೆ ಈ ಮುದ್ಕ ಹೇಳೋದ್ ಇನ್ನೇನ್ ಉಳಿದಿದೆ? ಅಂದ್ರೆ ಅಂಕಲ್ ಕೂಡ ನಮಗ್ ಮೋಸ ಮಾಡ್ಬಿಟ್ರು ಅಂತಿದ್ಯಾ ವಿಕಿ? ಡೌಟೇ ಬೇಡ, ಎಲ್ಲಾ ಸೇರ್ಕೊಂಡು ಗೇಮ್ ಮಾಡ್ತಾ ಇದಾರೆ. ಡ್ಯಾಡ್ ಏನೋ ಅವ್ರ ಫ್ರೆಂಡು ಅಂತ ನಂಬ್ತಿರೋದು. ಅಕ್ಕ ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ, ಹೆದರ್ಬೇಡ. ನಾವ್ ಅನ್ಕೋತಿರೋದೇ ನಿಜ ಆದ್ರೆ, ನಿನಗ್ ಮೋಸ ಮಾಡಿರೋದೇ ನಿಜ ಆದ್ರೆ, ನಾನ್ ಯಾರಿಗೂ ಹೆದರಲ್ಲ, ಯಾರ ಮುಖನೂ ನೋಡಲ್ಲ. ನಿನಗ್ ದ್ರೋಹ ಮಾಡ್ದವನ್ನ ಬಿಡಲ್ಲ. ಪ್ಲೀಸ್ ಧೈರ್ಯ ತಗೋ ಅಕ್ಕ, ಪ್ಲೀಸ್ ಸಮಾಧಾನ ಮಾಡ್ಕೊ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ವಾಸ್ತವ ಬೇರೆನೇ ಇದೆ ಅಂತ ನಾನೇ ಪ್ರೀತಿಲಿ ಹೇಳೋಕಾಗ್ದಿರೋ ಅಷ್ಟು ಆಳವಾಗಿ ಬಿದ್ಬಿಟ್ಟೆ. ದುಡುಕಿ ಮೋಸ ಹೋಗ್ಬಿಟ್ಟೆ. ಅಪ್ಪ ನನ್ನನ್ನ ಯಾವತ್ತೂ ಯಾವುದಕ್ಕೂ ತಡೆದವರಲ್ಲ. ಆಕಾಶದಷ್ಟೇ ವಿಶಾಲವಾಗಿರೋ ಮನ್ಸು ಅವ್ರದ್ದು. ಆದ್ರೆ ಇದು ಬಂಗಾರದ ಪಂಜರ. ಇವ್ರದ್ದು ಮನೆ ಅಷ್ಟೇ ದೊಡ್ಡದು, ಅವ್ರ ಮನ್ಸು ಗುಲ್ಗಂಜಿ ಗಾತ್ರದ್ದು. ನಂಗಿರೋ ಕಷ್ಟ ಆಗ್ತದೆ ಅಮ್ಮ, ನನಗೆ ಹೊಂದ್ಕೊಳಕ್ ಆಗಲ್ಲ. ನೀ ನನ್ಗೆ ಹೊಂದ್ಕೊಳ್ಳೋದನ್ನ ಕಲ್ಸಿದ್ಯಾ, ಆದ್ರೆ ಇವರೆಲ್ಲ ಮೋಸಗಾರರು, ಸಂಧಿನ ಕೊಲೆ ಮಾಡಿರೋ ಕೊಲೆಗಡಕರು. ಪ್ರತಿದಿನ ಇವ್ರ ಮುಖ ನೋಡಿ ಗಿಲ್ಟ್ ಫೀಲ್ ಅಲ್ಲಿ ನಾನ್ ಸಾಯ್ತಾ ಇದ್ದೀನಿ. ಇಲ್ಲಿರೋ ಪ್ರತಿ ಕ್ಷಣನು ನನ್ಗೆ ಸಂಧಿನ ಮುಖನೇ ನೆನ್ಪಾಗ್ತಾ ಇದೆ. ನಿಮಗ್ ನಾನ್ ಕೊಟ್ಟಿರೋ ದುಃಖ ನೆನ್ಪಾಗ್ತಾ ಇದೆ. ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಅಳ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು, ನಿಮ್ ಹತ್ರ ಓಡ್ ಬಂದು ನಿಮ್ ಮಡ್ಲಲ್ಲಿ ಮಲ್ಕೊಂಡು ನನಗಾಗಿರೋದನ್ನೆಲ್ಲ ನಾನು ಹೇಳ್ಕೋಬೇಕು ಅನಿಸ್ತಾ ಇದೆ. ಒಂದೇ ಒಂದ್ಸಲ ಇದನ್ನೆಲ್ಲ ಮರೆತು ನನ್ನ ಮನೆಗ್ ಬಂದ ಕರೆದ್ರೆ ನಾನು ಇದನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬಂದ್ಬಿಡ್ತೇನಮ್ಮ. ಬೇಡ, ಮಾಡದ್ ಬೇಡ. ಹಲೋ ಭಾರ್ಗವಿ. ಅಮ್ಮ ಅಮ್ಮ, ಅರ್ಜುನ್, ಯಾಕಪ್ಪ, ಯಾಕೆ ಇಲ್ಲೊಬ್ಬನೇ ನಿಂತಿದ್ಯಾ? ಮನೆಯವ್ರ ಸಿಟ್ಟಿಗಿಂತ ಈ ಮೌನನೇ ಚೆನ್ನಾಗಿದೆ ಚಿಕ್ಕು. ಯಾಕೋ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಹೇಳಿ ಚಿಕ್ಕು, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಮಾತ್ರ ನನಗಾಗ್ತಾ ಇದೆ. ಈ ಮನೇಲಿ
ಎಲ್ರಿಗೂ ನನ್ನ ಮೇಲೆ ಅಸಮಾಧಾನ. ಇದು ನಂದೇ ಮನೆ ಹೌದು ಅಲ್ವೋ ಅನ್ನುವಷ್ಟು ದೇಶ ಮಾಡ್ತಿದ್ದಾರಲ್ಲ ಚಿಕ್ಕು. ಪರವಾಗಿಲ್ಲ, ಇವ್ರೇನೇ ಅಂದ್ರೂ ನಾನು ತಲೆ ಕೆಡ್ಸ್ಕೊಳ್ದೆ ಸುಮ್ಮನಿರ್ತಿದ್ದೆ. ಆದ್ರೆ ಇವರಿಂದಾಗಿ ನನ್ನ ಹೆಂಡತಿ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಏನ್ ನಡೀತು ಅಂತ ನನಗೆ ಗೊತ್ತಾಯ್ತು. ಮನ್ಸಿಗೆ ತುಂಬಾ ಬೇಜಾರಾಯ್ತು. ನೋಡು ಅರ್ಜುನ್, ನಮ್ಮ ಮನೆಯವರು ಮಾಡೋ ಪ್ರತಿಯೊಂದು ತಪ್ಪಲ್ಲಿ ಅವ್ರದ್ದು ಸ್ವಾರ್ಥಗಳಿದೆ. ಆದ್ರೆ ಅದನ್ನೆಲ್ಲ ತೆಗೆದು ನಿಮ್ಮಿಬ್ಬರ ಮೇಲೆ ಹಾಕ್ತಿದ್ದಾರೆ. ನೀವಿಬ್ರು ಒಂದೇ ವಿಷಯಕ್ಕೆ ಜಗಳ ಆಡ್ತಿದ್ದೀರಾ, ಆದ್ರೆ ಇಬ್ರು ಕೂತು ಮಾತಾಡ್ತಿಲ್ಲ. ದೂರದಲ್ಲಿ ಕೂತು ಒಬ್ರಿಗೊಬ್ರು ನೋವು ತಿಂತಾ ಇದ್ದೀರಾ. ಏನ್ ಹೇಳ್ತಿದ್ದೀರಾ ಚಿಕ್ಕು? ಅಂದ್ರೆ ನೀನು ಈ ಕಡೆಯಿಂದ ನಿಂತು ಹೇಳ್ತಿರೋ ಕತೆ ಬಿ ಅನ್ಕೋ. ಈ ಬಿ ದೂರದಿಂದ ನೋಡೋರಿಗೆ ಡಿ ಥರನೂ ಕಾಣಬಹುದು. ಆದ್ರೆ ಭಾರ್ಗವಿ ಮೇಲೆ ನಿನಗಿರೋ ಪ್ರೀತಿ ಕಾಳಜಿ ನಿಜ. ಆದ್ರೆ ಸತ್ಯ ಗೊತ್ತಾದ್ರೆ ಅವಳ ಪ್ರೀತಿ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ನೀನು ಸತ್ಯ ಹೇಳಿಲ್ಲ ಅಲ್ವಾ? ಈಗ ಭಾರ್ಗವಿ ಜಾಗದಲ್ಲಿ ನಿಂತು ಯೋಚನೆ ಮಾಡು. ತಾನು ನಂಬಿ ಬಂದ ಹುಡುಗ JP ಮಗ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಆಘಾತ ಆಗುತ್ತೆ ಅಂತ. ಈಗ ಅವಳು ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋ ಗೊಂದಲದಲ್ಲಿದ್ದಾಳೆ. ಹಾಗಾಗಿ ಅವಳು ಕೋಪ ಮಾಡ್ಕೊಂಡೋದ್ರಲ್ಲಿ ತಪ್ಪೇನಿದೆ? ನಿಮ್ಮಿಬ್ಬರ ಮಧ್ಯೆ ಇರೋ ಈ ಗೊಂದಲ ಅಂತರವನ್ನ ನಮ್ಮ ಮನೇಲಿರೋ ಕಿಡಿಗೇಡಿಗಳು ಉಪಯೋಗಿಸ್ಕೋತಾ ಇದ್ದಾರೆ. ಅದಕ್ಕೆ ಹುಳಿ ಹಿಂಡಿ ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹುಷಾರು. ಆದ್ರೆ ಚಿಕ್ಕು, ನಿಮಗೆ ಅರ್ಥ ಆಗಿರೋದು ಭಾರ್ಗವಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಜುನ್, ಹುಟ್ಟಿ ಬೆಳೆದಿರೋ ಮನೆಯಲ್ಲಿ ನಿನಗೆ ಇಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ಪಾಪ ಹುಡುಗಿ, ಅವಳ ಪರಿಸ್ಥಿತಿನ ಯೋಚನೆ ಮಾಡು. ಜೊತೆಲಿ ಕರ್ಕೊಂಬರೋದು ದೊಡ್ಡ ವಿಷಯ ಅಲ್ಲ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಜೊತೆಲಿ ಇರಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ವ್ಯಕ್ತಿ ವ್ಯಕ್ತಿತ್ವ ಎರಡನ್ನೂ ಬದಲಾಯಿಸ್ಬೋದು. ನಿನ್ನ ಹೆಂಡತಿ ಉದ್ದೇಶ ಗುರಿ ಎರಡೂ ಚೆನ್ನಾಗಿದೆ. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯದ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಸು ಅವಳಿಗಿದೆ. ಅಷ್ಟೆಲ್ಲ ಮನಸ್ಸಿರೋ ಅವಳಿಗೆ ಈ ಮನೇಲಿ ನಡೀತಾ ಇರೋ ಅನ್ಯಾಯ ಒಂದು ಲೆಕ್ಕನ? ಅರ್ಜುನ್, ಅವಳೇನಾದ್ರೂ ಈ ಮನೆಯಿಂದ ಹೊರಗಡೆ ಹೋದ್ರೆ ನಿನ್ನ ಜೀವನದಿಂದನೂ ದೂರ ಹೋದ್ಲು ಅಂತ ಅರ್ಥ. ಯೋಚನೆ ಮಾಡು. ಅವಳನ್ನ ಕಳ್ಕೊಂಡು ನಿನ್ ಜೀವನ ಮಾಡೋ ಶಕ್ತಿ ನಿನಗಿದೆಯಾ? ಇಲ್ಲ ಚಿಕ್ಕು, ಅವ್ರಿಲ್ದೇ ಇರೋ ಜೀವನನ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಹಾಗಿದ್ಮೇಲೆ ಈ ರಾಜಕೀಯ ಕುತಂತ್ರಗಳಿಗೆ ನೀನು ನಿನ್ನ ಹೆಂಡತಿನ ಬಿಟ್ಕೊಡ್ಬೇಡ. ಅವಳ ಜೊತೆಲಿರು, ಅವಳ ಪರವಾಗಿ ಹೋರಾಡು. ಇವತ್ತಲ್ಲ ನಾಳೆ ನೀನೇನು ಅಂತ ಅವಳಿಗೆ ಅರ್ಥ ಆಗತ್ತೆ. ಆದ್ರೆ ಪಾಪ ಭಾರ್ಗವಿ ಈಗ ಅವರಪ್ಪ ಅಮ್ಮ ಮನೆಯವರು ಎಲ್ರೂ ಮಿಸ್ ಮಾಡ್ಕೊಳ್ತಿರ್ತಾರೆ. ಆದಷ್ಟು ಬೇಗ ನಿಜ ಏನು ಅನ್ನೋದನ್ನ ಅರ್ಥ ಮಾಡಿಸಿ ಎರಡೂ ಮನೆಯವರು ಒಂದಾಗ ಹೋಗಿ ಮಾಡ್ತೀನಿ. ಆಗ ಮಾತ್ರ ಭಾರ್ಗವಿ ಖುಷಿಯಾಗಿರ್ತಾರೆ ಚಿಕ್ಕು. ಅಷ್ಟು ಮಾಡು, ಎಲ್ಲ ಸರಿ ಹೋಗುತ್ತೆ.